ನಮಸ್ಕಾರ ಕ್ರಿಕೆಟ್ ಪ್ರೇಮಿಗಳೇ. ನಾಳೆಯಿಂದ ಭಾರತ ಬಾಂಗ್ಲಾ ಯುದ್ಧ ಶುರು. ಬರೀ ಪಿಚ್ಚಲ್ಲಿ, ಬೇರೆ ಕಡೆ ಎಲ್ಲ. ನೋಡಿ ಮರೆಯಬೇಡಿ. ನಮಸ್ಕಾರ ಸಂಜು. ನಮಸ್ಕಾರ ದೇವಿಕೆ. ಯುದ್ಧ ಮಾಡೋರು ಬಾಂಗ್ಲಾದೇಶದಲ್ಲಿ ತುಂಬಾ ಜನ ಇದ್ದಾರೆ. ಯಾರಿಗ್ ಯುದ್ಧ ಮಾಡಕ್ ಆಗಲ್ವೋ ಅವ್ರು ಇಲ್ಲಿ ಬಂದು ಕ್ರಿಕೆಟ್ ಆಡ್ತಾ ಇದ್ದಾರೆ. ನನ್ಗೆ ಸೀರಿಯಸ್ ನೋಟಿಗೆ ಹೋಗಕ್ ಮುಂಚೆ ನಿಮ್ಗೆ ಜ್ಞಾಪಕ ಇದೆಯಾ? ಪಾಕಿಸ್ತಾನದವ್ರು ಬಂದಾಗ ಒಂದ್ಸತಿ ಈ ಎಲ್ಲಿ ಐ ಥಿಂಕ್ ಬಾಂಬೆಲಿ ಅನ್ಸುತ್ತೆ, ಇವರು ನಮ್ಮ ಶಿವಸೇನೆಯವ್ರು ಬಂದ್ಬಿಟ್ಟು ಪಿಚ್ ತೆಗೆದ್ಬಿಟ್ಟಿದ್ರು, ಅವ್ರನ್ನ ಯಾಕೆ ಆಡಿಸ್ತಿದ್ದೀರಾ ಅಂತ. ನಾಳೆ ಯಾರು ಎಸ್, ಬಂದ್ಬಿಡ್ತಾರ ಪಿಚ್ ಯಾಕೆ ಅಂತ ಎಸ್. ಒಂದು ಸುಮ್ಮನೆ ಇದ್ದಕ್ಕಿದ್ದಂಗೆ ತಲೆಗೊಡಿತು. ದೇವಿಕೆ, ದಯವಿಟ್ಟು ಫೋನ್ ಮಾಡಿ ಹೇಳಿ ಚೆನ್ನೈ ಪೊಲೀಸ್ ಅವ್ರಿಗೆ ಈ ತರ ನಿಮ್ಗೆ ಹ. ಅನ್ಸಿದೆ ಅಂತ. ದೇ ಮೈಟ್ ಟೇಕ್ ಅಲ್ಲ ಸಮ್ ಪ್ರಿವೆಂಟಿವ್ ಆಕ್ಷನ್ ದೇವಿಕೆ. ಅಲ್ಲ ನಾವು ಥಿಂಕ್ ಮಾಡಿರೋ ತರ ಸುಮಾರು ಜನ ಥಿಂಕ್ ಮಾಡಿರ್ತಾರೆ. ಆ ಪರವಾಗಿಲ್ಲ ಬಿಡಿ. ಮತ್ತೆ ನಾಳೆ ಹ್ಮ್. ಏನಂತೀರಾ? ಯಾರಿಗ್ ಚಾನ್ಸ್ ಜಾಸ್ತಿ ಇದೆ ಅಂತೀರಾ? ಸೊ ಈಗ ಒಂದು at home we are unbeatable and I hope we continue to be unbeatable. So ನಮ್ಗೆ ಎಲ್ಲ we hold all the aces. ಬಟ್ ನನಗೆ ಒಂದು ಇವತ್ತು ಸ್ವಲ್ಪ ಕ್ಯಾಪ್ಟನ್ ಅವರ ಸ್ಟೇಟ್ಮೆಂಟ್ಗಳನ್ನ ನಾನು ಗಮನಿಸ್ತಾ ಇದ್ದೆ 2 ದಿನದಿಂದ. ತುಂಬಾ KL ರಾಹುಲ್ ನ ಪ್ಯಾಕ್ ಮಾಡ್ತೀವಿ ಅಂತ ಇದಾರೆ. ಬಟ್ KL ರಾಹುಲ್ ಅವರ ಸರಾಸರಿ ಲಾಸ್ಟ್ 2 ವರ್ಷದಲ್ಲಿ ಲಾಸ್ಟ್ 10 ಟೆಸ್ಟ್ ಅಲ್ಲಿ ಅನ್ಸುತ್ತೆ 21.22 ಎಷ್ಟೋ ಇದೆ. ವಿವಿಕೆ, ನೀವು ಒಂಥರ ಸ್ಟ್ಯಾಟಿಸ್ಟಿಕ್ಸ್ ಗಳನ್ನ ಸರ್ದಾರ, ನೀವು ಕರೆಕ್ಟ್ ಮಾಡ್ಬೋದು ನನ್ಗೆ. ಬಟ್ ಆ ತರ ಇರೋ ವ್ಯಕ್ತಿನ ಏನಕ್ಕೆ ಬ್ಯಾಕ್ ಮಾಡ್ಬೇಕು? ಈ ಬ್ಯಾಕ್ ಮಾಡಿದ್ರು ಅಟ್ ವಾಟ್ ಕಾಸ್ಟ್? ಯಾಕೆ ಕೀಮತ್ ಕೊಟ್ಟು ನೀವು ಬ್ಯಾಕ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬಿಟ್ಟು ಮಾಡ್ಬೇಕು. ಸೊ ನೀವೇನಂತೀರಾ? 21-22 ಅಷ್ಟು ಕಮ್ಮಿ ಇಲ್ಲ ಅನ್ಸುತ್ತೆ. ಬಿಕಾಸ್ ಅವರು ಇದರಲ್ಲಿ ಕೇಪ್ಟನ್ ಒಂದು ಸೆಂಚುರಿ ಹೊಡೆದ್ರು. ಅಲ್ಲ, ಕೇಪ್ಟನ್ ಅಲ್ಲ, ಜಾನ್ಸ್ಬರ್ಗ್ ಅನ್ಸುತ್ತೆ. ಜಾನ್ಸ್ಬರ್ಗ್ ಅಲ್ಲಿ ಸೆಂಚುರಿ ಹೊಡೆದ್ರು. ಆಮೇಲೆ ಅದಕ್ಕೆ ಮುಂಚೆ ಈವನ್ ಫಸ್ಟ್ ಟೆಸ್ಟ್ ಇಂಗ್ಲೆಂಡ್ ಮೇಲೆ ಹೈದರಾಬಾದ್ ಅಲ್ಲೂ ಒಂದು 85+ ಹೊಡೆದಿದ್ರು. ಈ ವಾಸ್ ಏನೋ ಸಪೋಸ್ ಟು ಗೆಟ್ ಬಿಗ್ 100 ಹೊಡಿಬೇಕಾಯ್ತು, ಮಿಸ್ ಆಗಿ ಔಟ್ ಆದ್ರು. 21.22 ಇಲ್ಲ ಅನ್ಸುತ್ತೆ, ಜಾಸ್ತಿ ಇರುತ್ತೆ. ಬಟ್ ಹಾಗನ್ಬಿಟ್ಟು ಏನೋ ಅವ್ರದ್ದೊಂಥರ ಹ್ಮ್ ಆಟ ತುಂಬಾ ಆ, ಆ, ಎಲ್ಲಾ ಮ್ಯಾಚಲ್ಲೂ ಗಮನ ಸೆಳೆಯುವಂಥದ್ದು ಇತ್ತು ಅಂತ ಏನಿಲ್ಲ. ಯಾಕೆಂದ್ರೆ ಒಂದ್ ಮ್ಯಾಚ್ ಇಂಜುರಿ ಆದ್ರೆ ಒಂದ್ ಮ್ಯಾಚ್ ಆಡ್ತಾನೆ ಇರ್ಲಿಲ್ಲ. ನನ್ನ ಪ್ರಕಾರ ಅವ್ರು ಆಕ್ಚುಲಿ ತುಂಬಾ ಫಿಟ್ ಆಗಿದ್ದಿದ್ರೆ 2022ರಲ್ಲಿ ಹ್ಮ್ ನಮ್ ಕೊಹ್ಲಿ ಬಿಟ್ಟಾಗ ಕ್ಯಾಪ್ಟನ್ಸಿ ಅವರೇ ತಗೋಬೇಕಾಯ್ತು ಕ್ಯಾಪ್ಟನ್. ಯಾಕಂದ್ರೆ ಅದಕ್ಕೆ ಮುಂಚೆ ರೋಹಿತ್ ಶರ್ಮಾ ಇಂಜುರಿ ಆಗಿ ಇದಕ್ಕೆ ಹೋಗಿರ್ಲಿಲ್ಲ, ಹ್ಮ್ ಸೌತ್ ಆಫ್ರಿಕಾ ಟ್ರಿಪ್ ಹೋಗಿರ್ಲಿಲ್ಲ. 2022 21 into 22 ಅಲ್ಲಿ ನಾವ್ 2-1 ಹ್ಮ್ ಸೋತ್ವಲ್ಲ, ಬೇರೆ ಕೊಹ್ಲಿ ಕ್ಯಾಪ್ಟನ್ಸಿನ ಶೆಲ್ವ್ ಹ್ಮ್ ಮಾಡಿದ್ರಲ್ಲ ಆಗ. ಅದಾದ್ಮೇಲೆ ಅವರೇ ಆಗ್ಬೇಕಾಗಿತ್ತು. ಸೊ ನನ್ನ ಪ್ರಕಾರ ಕನ್ಸಿಸ್ಟೆನ್ಸಿ ಇಂದ ಕೊಟ್ಟಿಲ್ಲ. ಬಟ್ ಬ್ಯಾಕ್ ಮಾಡ್ಲಿ. ಯಾಕೆಂದ್ರೆ ಇಂಗ್ಲೆಂಡ್ ಅಥವಾ ಆಸ್ಟ್ರೇಲಿಯಾ ಮೇಲೆ ಹ್ಮ್ 5 ಟೆಸ್ಟ್ ಆಡ್ಬೇಕಾಗುತ್ತೆ, ನ್ಯೂಜಿಲೆಂಡ್ ಮೇಲೆ 3 ಇದೆ. ನನ್ನ ಪ್ರಕಾರ 32 ವರ್ಷ ಆಗೋಯ್ತು ರಾಹುಲ್ಗೆ. ಇನ್ನು ಬ್ಯಾಕ್ ಮಾಡ್ಲೇ, ಈಗ ಬ್ಯಾಕ್ ಮಾಡ್ತಾರೆ ಅಂತಲ್ಲ, ಆಡ್ಲಿ ಅವರು ಚೆನ್ನಾಗಿ ಅಂತ ಅನ್ಕೋತೀನಿ. ಯಾಕೆಂದ್ರೆ 2014ರಲ್ಲಿ ಅವರು ಡೆಬ್ಯೂ ಮಾಡಿದ್ದು, 10 ವರ್ಷ ಆಗ್ತಾ ಬಂತು. ಸೊ ಮಂಚ ಹೌದು ಇನ್ನೊಂದು ಹೌದು. ಔಟ್, ಇನ್ನೊಂದು ಔಟು. ಸಪೋಸ್ ಟು ಬಿ ಎ ಹ್ಮ್ ಟಾಪ್ ಓಪನಿಂಗ್ ಬ್ಯಾಟ್ಸ್ಮನ್ ಆಗ್ಬೇಕಾಗಿದ್ದವರು ಮಿಡ್ಲ್ ಆರ್ಡರ್ ಆಡಿದ್ರು. ಈಗ ತಿರ್ಗಾ ಓಪನಿಂಗ್ ಸ್ಲಾಟ್ ಸಿಕ್ಕಿತ್ತು, ಆಮೇಲೆ ತಿರ್ಗಾ ಏನೋ ರನ್ಸ್ ಹೊಡಿಲ್ಲ, ಇಂಜುರಿ ಆಯ್ತು, ಎಲ್ಲ ಬಂತು. ಸೊ ಹಾಗೆ ನೋಡಕ್ ಹೋದ್ರೆ ಐ ಥಿಂಕ್ ಬೆಸ್ಟ್ ಟೀಮ್ ಇದೆ ಅಂತ ನಮ್ದು ಅನ್ಸುತ್ತೆ. ಏನ್ ಚೇಂಜಸ್ ಏನು ಆಗೋದಿಲ್ಲ ರಾಹುಲ್ ಅಂತ ಅನ್ಕೊಂಡ್ರೆ. ಸಿರಾಜು ಮತ್ತೆ ಬುಮ್ರಾ ಜೊತೆಗೆ, ಅಥವಾ ಸಿರಾಜ್ ಬುಮ್ರಾ ಆಡಿಸ್ತಾರಾ, ಅಥವಾ ಯಶ್ ದಯಾಳ್ನ ಆಡಿಸ್ತಾರಾ, ಅಥವಾ ಆಕಾಶ್ ದೀಪ್ನ ಆಡಿಸ್ತಾರ ನೋಡ್ಬೇಕು. ಬುಮ್ರಾ ಅಂತೂ ಆಡೋದ್ ಗ್ಯಾರಂಟಿ ಇದೆ. ಸೊ ಅದು ಬಿಟ್ರೆ ಮಿಕ್ಕಿದೆಲ್ಲ ಸ್ಟ್ರೈಟ್ ಟೀಮೇ. ನಿಮ್ಗೇನ್ ಅನ್ಸುತ್ತೆ? ಓಕೆ. ನನಗೆ ಅನ್ಸುತ್ತೆ ಇದೆ ಇವರು ಬುಮ್ರಾ ಸಿರಾಜ್ ಟೂ ಪೇಸರ್ಸ್. ಅದನ್ನ ಬಿಟ್ರೆ ಏನು ಸರ್ಪ್ರೈಸ್ ಇಲ್ಲ. ಬಿವಿಕೆ ಮೂರ್ ಸ್ಪಿನ್ನರ್ ಆಡಿಸ್ತಾರ ನೋಡ್ಲಿ, ಮೂರ್ ಸ್ಪಿನ್ನರ್ ಆಡೋ ಡೌಟ್. ನನ್ ಪ್ರಕಾರ ಗೋ ವಿತ್ ಅಶ್ವಿನ್, ಜಡೇಜಾ, ಸಿರಾಜ್, ಬುಮ್ರಾ. ದೇ ವಿಲ್ ಡೆಫಿನೆಟ್ಲಿ ಪ್ಲೇ KL ರಾಹುಲ್, ರಿಷಬ್ ಪಂತ್. ಸೊ ಸೇಮ್ ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್, ರೋಹಿತ್ ಶರ್ಮಾ, ಮತ್ತೆ ನಮ್ಮ ಯಶಸ್ವಿ. ಅಲ್ಲ, ಇನ್ನೊಂದು ಇದು ಸ್ಲಾಟ್ ಬಿಟ್ಟೆ ಅನ್ಸುತ್ತೆ ನಮ್ಗೆ ಯಾರ್ದು. ಅದೇ ಸ್ಲಾಟ್ ಬಿಟ್ರೆ ಮೋಸ್ಟ್ಲಿ ಕುಲ್ದೀಪ್ನ ಆಡಿಸ್ತಾರೆ ಅನ್ಸುತ್ತೆ. ಯಾಕೆಂದ್ರೆ ನಾನು ಓದ್ತಾ ಇದ್ದೆ ಪಿಚ್ಚು. ಫಸ್ಟ್ 2 ದಿವಸ ಯೂಶಲಿ ಅಹಮದಾಬಾದ್ ಬಿಟ್ರೆ ಮಿಕ್ಕಿದ ಎಲ್ಲಾ ಕಡೆನೂ ಬ್ಲಾಕ್ ಸಾಯಿಲ್ ಇರುತ್ತೆ. ನಿಮ್ಗೆ ಗೊತ್ತಿದೆ. ಪ್ರಿಡಾಮಿನೆಂಟ್ಲಿ ನಮ್ ಚೆನ್ನೈ ಅಂತೂ ಸ್ಪಿನ್ ಫ್ರೆಂಡ್ಲಿ. ನಿಮ್ಗೆ ಗೊತ್ತಿರ್ಬೋದು. T20 ನಡೆದಾಗ್ಲೇನೆ ಅಲ್ಲಿ 160-170 ಹೊಡೋದ್ರೇನೆ ಚೇಸ್ ಮಾಡೋದು ಕಷ್ಟ. ಬಟ್ ಆಫ್ ಲೇಟ್ ಆ ಥರನೂ ಆಗಿಲ್ಲ. ಬಟ್ ಬ್ಯಾಕ್ ಟು ಬ್ಯಾಕ್ 2 ಟೆಸ್ಟ್ ಆಡಿದಾಗ 2021ರಲ್ಲಿ ಇಂಗ್ಲೆಂಡು
ಫಸ್ಟ್ ಟೆಸ್ಟ್ ಅವ್ರು ನಮ್ಮ ಮೇಲೆ ಗೆಲ್ತಾರೆ, ಸೆಕೆಂಡ್ ಟೆಸ್ಟ್ ನಾವು ತಿರ್ಗಾ ಅವ್ರ ಮೇಲೆ ಗೆಲ್ತೀವಿ. 161 ಹೊಡಿತಾರೆ ಸೆಕೆಂಡ್ ಟೆಸ್ಟ್ ಅಲ್ಲಿ, ರೋಹಿತ್ ಶರ್ಮಾ ಕಮ್ ಬ್ಯಾಕ್ ಇನ್ನಿಂಗ್ಸ್ ಆಗುತ್ತೆ. ಸೊ ಹಾಗೆ ನೋಡಕ್ ಹೋದ್ರೆ ಎರಡು ದಿವಸ ಏನೋ ರೆಡ್ ಕಲರ್ ಸಾಯಿಲ್ ತರ ಇರುತ್ತೆ, ಆಮೇಲೆ ಸ್ಪಿನ್ ಆಗುತ್ತೆ ಅನ್ನೋ ತರ ನಾನು ಓದ್ದೆ. ಆ, ಅದು ಎರಡು ದಿವಸದ ಹಿಂದೆ. ಸೊ ನಾಳೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ನನ್ನ ಪ್ರಕಾರ ಕುಲ್ದೀಪ್ ಆಡ್ತಾರೆ ಇನ್ಸ್ಟೆಡ್ ಆಫ್ ಥರ್ಡ್ ಸೀಮರು. ಯಾಕೆಂದ್ರೆ ಒಂದೇ ದಿವಸದಲ್ಲಿ 60 ಓವರು ಸೀಮರ್ಸ್ ಮಾಡೋದು ಇಂಡಿಯನ್ ಕಂಡೀಷನ್ ಅಲ್ಲಿ ಅದು ನನ್ನ ಪ್ರಕಾರ ಅಷ್ಟು ಏನೋ ಸೀಮಿತವಾಗಿರೋಲ್ಲ ಅಂದ್ಕೊಳ್ತೀನಿ. ಸೊ ಕುಲ್ದೀಪ್ ಆಡ್ತಾರೆ, ಅಕ್ಷರ್ ಪಟೇಲ್ ಮೋಸ್ಟ್ಲಿ ಬ್ಯಾಕಪ್ ಇರ್ತಾರೆ ಅಂತ ನಾನು ಅನ್ಕೋತೀನಿ. ನಿಮ್ಗೆ ಬಾಂಗ್ಲಾದೇಶ್ ಟೀಮ್ ಬಗ್ಗೆ ಏನನ್ಸುತ್ತೆ? 2-0 ಬೇರೆ ಗೆದ್ದು ಬಂದಿದ್ದಾರೆ, ಅಟ್ಟಹಾಸದಿಂದ ಇದ್ದಾರೆ. ಪಾಕಿಸ್ತಾನ ಮೇಲೆ ಉಗಾಂಡ ಟೆಸ್ಟ್ ಕ್ರಿಕೆಟ್ ಆಡಿದ್ರು 2-0 ಗೆಲ್ತಾರೆ. ಅಪೋಸಿಷನ್ ಅಲ್ಲಿ ಪಾಕಿಸ್ತಾನ. ಬಾಂಗ್ಲಾದೇಶ ಟೆಸ್ಟ್ ಟೀಮ್ ಅಂತ ದೊಡ್ಡ ಟೆಸ್ಟ್ ಟೀಮ್ ಅಲ್ಲದೆ ಇದ್ರು ಇದಕ್ಕೆ ನನ್ಗನ್ಸುತ್ತೆ ದೇ ಮೈಟ್ ದೇ ವಿಲ್ ಡೆಫಿನೆಟ್ಲಿ ಟು ಕಂಪೀಟ್. ಬಟ್ ನಮ್ನ ಹೋಮ್ ಅಲ್ಲಿ ಸೋಲ್ಸೋದು ಸ್ವಲ್ಪ ಕಷ್ಟನೇ ಇದೆ ಬಿವಿಗೆ. ಅಲ್ಲ ಬಾಂಗ್ಲಾದೇಶ. ಓಕೆ, ಸೊ ನನಗೆ ಜಸ್ಟ್ ಕರೆಕ್ಟ್ ಒನ್ ಸೆಕೆಂಡ್ ಬಿವಿಗೆ, ಜಸ್ಟ್ ಒನ್ ಸೆಕೆಂಡ್ ನನ್ಗೆ ಸ್ಟಾಟಿಸ್ಟಿಕ್ ಸಿಕ್ತು. KL ಲಾಸ್ಟ್ 9 ಟೆಸ್ಟ್ ಅಂದ್ರೆ 2002 ಆನ್ವರ್ಡ್ಸ್ ಬಿವಿಗೆ ಹೋಮ್ ಆವರೇಜ್ 29.2, ಅವೇ ಆವರೇಜ್ 22.72. ಇದರಲ್ಲಿ 100 2 ಅರ್ಧ ಶತಕ. ಸಾರಿ, ಸೊ ದಿಸ್ ಇಸ್ ಇದು ಸಾರಿ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ಬಿಟ್ಟೆ ನಾನು ಅದು ಸ್ಟಾಟ್ಸ್ ಹುಡ್ಕೋದ್ರಲ್ಲಿ. ಸೊ ಬಾಂಗ್ಲಾದೇಶಕ್ಕೆ ನೋಡೋಣ. ಸೊ ಇಂಡಿಯನ್ ಅಲ್ಲಿ ಹೊಡಿಬೇಕು ಅಂದ್ರೆ ನಿಮ್ಗೆ ಎಕ್ಸೆಪ್ಷನಲ್ ಬ್ಯಾಟಿಂಗ್ ಸ್ಟ್ರೆಂತ್ ಬೇಕು. ಅಲ್ಲಿ ಇರೋದ್ರಲ್ಲಿ ಸ್ವಲ್ಪ ಪಾಲಿಶ್ ಬ್ಯಾಟ್ಸ್ಮನ್ ಅಂದ್ರೆ ಮುಷ್ಫಿಕುರ್ ರಹೀಮ್ ಒಬ್ರೆ. ರಿಟರ್ನ್ ದಾಸ್ ಅಂತ ಟೆಸ್ಟ್ ಪ್ಲೇಯರ್ ಏನಲ್ಲ, ಅವ್ರನ್ನ ಬಿಟ್ರೆ ಯಾರಿಲ್ಲ. ತಮೀಮ್ ಇಕ್ಬಾಲ್ ರಿಟೈರ್ ಆದ್ಮೇಲೆ ಅಂತ ಕ್ಲಾಸ್ ಬ್ಯಾಟ್ಸ್ಮನ್ ಯಾರು ಇಲ್ಲ. ಅವರೆಲ್ಲ ಶಾಂತ್ ಅವರೆಲ್ಲ ಏನ್ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಇನ್ನ ಸಾಧನೆ ಮಾಡಿಲ್ಲ. ಬೌಲಿಂಗ್ ಅಲ್ಲಿ ಮೆಹದಿ ಹಸನ್ ಮಿರಾಜ್ ಇಸ್ ವಂಡರ್ಫುಲ್ ಬೌಲರ್, ಚಾಂಪಿಯನ್ ಆಫ್ ಸ್ಪಿನ್ನರ್. ಅವರು ಯಾವ ಟೀಮ್ ಅಲ್ಲ ಆಡ್ಬೋದು, ಅವ್ರು ಹಿಲ್ ಡೆಫಿನೆಟ್ಲಿ ಬಿ ಎ ಥ್ರೆಟ್. ಅದನ್ನ ಬಿಟ್ಟು ಅವ್ರ ಪೇಸರ್ಸ್ ಅವ್ರ 6.3 ಇರ್ಲಿ 8.3 ಇರ್ಲಿ, ನಮ್ದಾಗ ಏನ್ ಅಂತ ಏನ್ ಎಫೆಕ್ಟ್ ಆಗಲ್ಲ. ಎಷ್ಟೇ ಪೇಸ್ ಇದ್ರು ನಮ್ಮವ್ರು ಆಡ್ತಾರೆ. ಬಟ್ ಐ ಹೋಪಿಂಗ್ ದಟ್ ಇಟ್ ಬಿ ಎ ಕಾಂಪಿಟೇಟಿವ್ ಸೀರೀಸ್. ಅಟ್ ಲೀಸ್ಟ್ 1-2 ಸೆಷನ್ ನಮ್ಮನ್ನ ಪುಷ್ ಮಾಡ್ಬೇಕು. 2019 ಲಾಸ್ಟ್ ಡೇ ನೈಟ್ ಟೆಸ್ಟ್ ಆಡಿದ್ದು, ಅದಾದ್ಮೇಲೆ ಅವ್ರು ಈಗ ಬರ್ತಿರೋದೇ ಆಲ್ಮೋಸ್ಟ್ 5 ವರ್ಷ ಆದ್ಮೇಲೆ. ನೀವ್ ಹೇಳಿದ್ ಕರೆಕ್ಟ್. ಇಲ್ಲ ಆಕ್ಚುಲಿ ಮನಿಮುಲ್ ಹಕ್ ಇದ್ದಾರೆ, ಅವ್ರು ಚೆನ್ನಾಗಿ ಆಡ್ತಾ ಇದ್ರು. ಬಟ್ ಅವ್ರಿಗೆ 33 ವರ್ಷ ಆಗೋಯ್ತು, ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಲಾಸ್ಟ್ 3 ಇಯರ್ಸ್ ಅಲ್ಲಿ. ಶಂಟೋ ಒಳ್ಳೆ ಪ್ಲೇಯರೇ, ಬಟ್ ನೋಡ್ಬೇಕು ಎಷ್ಟು ರನ್ಸ್ ಬರುತ್ತೆ. ಮೊನ್ನೆ ತಾನೇ ಒಂದು 182 ನೋಡ್ದಿದ್ದಾರೆ ಯಾರು, ಮುಷ್ಫಿಕುರ್ ರಹೀಮು. ಆಲ್ಮೋಸ್ಟ್ 17 ವರ್ಷದಿಂದ ಆಡ್ತಾನೆ ಇದ್ದಾರೆ. ಶಕೀಬುಲ್ ಹಸನ್ ಇದ್ದಾರೆ. ಈವನ್ ನೀವು ಹೇಳಿದ ಪ್ರಕಾರ ಲಿಟನ್ ದಾಸು ಇನ್ ಬಿಟ್ವೀನ್ ಚೆನ್ನಾಗಿ ಆಡಿದ್ರು, ಒಂದೆರಡು ಇನ್ನಿಂಗ್ಸ್ ಚೆನ್ನಾಗಿ ಆಡಿದ್ರು. 26/6 ಇಂದ ಅವರೇ ತಗೊಂಡೋಗಿದ್ ಮುಂದಕ್ಕೆ. ಸೊ ಐತಿಹಾಸಿಕ ಟೆಸ್ಟ್ ಗೆದ್ದಿದ್ದವರು. ಹಾಗೆ ನೋಡಕ್ ಹೋದ್ರೆ ಚೆನ್ನಾಗಿದೆ. ಸ್ಪಿನ್ ಬೌಲಿಂಗ್ ಅಥವಾ ಏನಂತಾರೆ ಪೇಸ್ ಅಲ್ಲಿ ರಾಣಾ ಇದ್ದಾರೆ, ತಜಿಮುಲ್ ಇದ್ದಾರೆ. ಸೊ ಯಾರು ಹೇಗೆ ಆಡಿಸ್ತಾರೆ ಅಂತ ಗೊತ್ತಿಲ್ಲ, ನೋಡ್ಬೇಕದು. ನಮ್ಮ ಪ್ರಕಾರ ಇಂಡಿಯಾನೇ ಸ್ಟ್ರಾಂಗ್ ಫೇವ್ರೇಟ್ಸ್. ಯಾಕೆಂದ್ರೆ ನೀವು ನೋಡಿದ್ರೆ ನಾವು ಆಸ್ಟ್ರೇಲಿಯಾಗೆ 2 ಇಂಗ್ಲೆಂಡಿಗೆ ಬಿಟ್ರೆ ನಾವು ಸೋತೆ ಇಲ್ಲ ಟೆಸ್ಟ್ ಫಾರ್ ಲಾಸ್ಟ್ 2012 ಆದ್ಮೇಲೆ. ವಿ ಹ್ಯಾವ್ ನಾಟ್ ಲಾಸ್ಟ್ ಎನಿ ಸೀರೀಸ್, ವಿ ಹ್ಯಾವ್ ಲಾಸ್ಟ್ ಓನ್ಲಿ 4 ಟೆಸ್ಟ್ ಅಷ್ಟೇ. ಹಾಗೆ ನೋಡಕ್ ಹೋದ್ರೆ ಅದು ಚೆನ್ನೈಯಲ್ಲಿ ಒಂದು ಸೋತಿದೀವಿ, ಅದು ಸ್ಪಿನ್ ಫ್ರೆಂಡ್ಲಿ ಇದ್ದಿದ್ರಿಂದ. ಆಕ್ಚುಲಿ ನಿಮ್ಗೆ ಆ ಟೆಸ್ಟ್ ಜ್ಞಾಪಕ ಇರ್ಬೋದು, ಯಾವುದು ಚೆನ್ನೈಯಲ್ಲಿ ಇಂಗ್ಲೆಂಡ್ ಮೇಲೆ ಸೋತಿದ್ದು. ಆ, ಬೆಳಗ್ಗೆ ಇವ್ರು ಆಡ್ಬೇಕಾಯ್ತು, ಅಕ್ಷರ್ ಪಟೇಲ್ ಇಂಜುರಿ ಆಗೋಯ್ತು. ಅಕ್ಷರ್ ಪಟೇಲ್ ಆದ್ಮೇಲೆ ಜೋ ರೂಟ್ ಬಂದ್ರು. ನಮ್ಮ ಇವರು ಏನು ನದೀಮ್ ಮಾಡಿದ್ದು ಲೆಫ್ಟ್ ಆರ್ಮು ಸ್ವೀಪ್ ಮಾಡಿ 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 ಆಕ್ಚುಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ 6 ವಿಕೆಟ್ ಅನ್ನು ತಗೋತಾರೆ ಯಾರೋ ಅಶ್ವಿನ್. ಮ್ಯಾಚ್ ಅಲ್ಲಿ 9 ವಿಕೆಟ್ ಅನ್ನು ತಗೋತಾರೆ, ಹಾಗೂ ರನ್ಸ್ ಬರಲ್ಲ ಬ್ಯಾಟ್ ಗಳಿಂದ. ಇವ್ರು ಚೆನ್ನಾಗ್ ಆಡ್ತಾರೆ ಯಾರು, ನಮ್ಮ ಪಂತ್ ಚೆನ್ನಾಗ್ ಆಡ್ತಾರೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ವಾಷಿಂಗ್ಟನ್ ಸುಂದರ್ ಚೆನ್ನಾಗ್ ಆಡ್ತಾರೆ, 96 ಏನೋ ಹೊಡಿತಾರೆ. ಸೆಕೆಂಡ್ ಟೆಸ್ಟ್ ಅನ್ಸುತ್ತೆ ಅದು ಮೋಸ್ಟ್ಲಿ. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ 92 ಏನೋ ಹೊಡಿತಾರೆ ಇವರು ಯಾರು, ಪಂತ್. ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಕೊಹ್ಲಿ ಒಂದು 76 ಏನೋ ಹೊಡಿತಾರೆ. ಡಾಮ್ ಬೆಸ್ ಇರ್ತಾರೆ ಆಫ್ ಸ್ಪಿನ್ನರ್. ಸೊ ನೋಡೋಣ ಹೇಗೆ ಟರ್ನ್ ಆಗುತ್ತೆ ಮ್ಯಾಚಸ್ ಅಂತ. ಆಸ್ ಯೂಶುವಲ್ ನನ್ನ ಪ್ರಕಾರ 5ನೇ ದಿವಸಕ್ಕೆ ಹೋಗಲ್ಲ ಅಂತ ಅನ್ಕೋತೀನಿ. ಸೊ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಮ್ಯಾಕ್ಸಿಮಮ್ ಮುಗ್ದೋಗುತ್ತೆ ಅಂತ ಅನ್ಕೋತೀನಿ. ಓಕೆ, ಇಷ್ಟ ಹೇಳಿ ಆಲ್ ದಿ ಬೆಸ್ಟ್ ಹೇಳೋಣ ಟೀಮ್. ಆಮೇಲೆ ವೀಕ್ಷಕರಿಗೆ ಹೇಳೋಣ. ಸೊ ವಿಲ್ ಸಿ ಯು
ಆಸ್ ಸೂನ್ ಆಸ್ ಪಾಸಿಬಲ್. ಸೊ ನಿಮ್ಮೆಲ್ರಿಗೂ ದಯವಿಟ್ಟು ಯಾರು ಪಿಚ್ ಅಗಿಯಕ್ ಹೋಗ್ಬೇಡಿ. ನಮ್ಮ ಇಂಡಿಯನ್ ಟೀಮ್ ಜೊತೆ ಸೊ ಹಾ ಮ್ಯಾಚ್ ನಡೀಲಿ, ನೋಡೋಣ ಹೇಗಾಗತ್ತೆ ಅಂತ. ಬಟ್ ಪಿಚ್ ಅಗಿಯಕ್ ಮಾತ್ರ ಹೋಗ್ಬೇಡಿಪ್ಪ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಜೈ ಹಿಂದ್. ಒಂದೇ ಮಾತರಂ.